ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟೈತಿ ಇವಾಗ. ಸೊ ಮಾವಿನಕಾಯಿ ಸೀಸನ್ನು ಇಷ್ಟು ಬೇಗನೆ ಮುಗಿತಾ ಬಂತು. ಯಾಕಂದರೆ ಮಳೆ ಆದಮೇಲೆ ಮಾವಿನ ಹಣ್ಣು ತಿನ್ನಬಾರ್ದು ಅಂತಾರೆ. ಹುಳಗಳಾಗ್ತವೆ. ಮಳೆ ಹನಿಗೇನೋ ಬಿದ್ದ ಮೇಲೆ ಮಾವಿನ ಹಣ್ಣುಗಳಲ್ಲಿ ಹುಳಗಳಾಗ್ತವೆ ಅಂತಾರೆ. ಸೊ ಇದು ಲಾಸ್ಟ್ ನಾವು ಮಾವಿನ ಹಣ್ಣಿನ ಶೇಖರಣೆ ತಿಂತಾ ಇರೋದು. ಚೆನ್ನಾಗಿದ್ರೆ ತಂದು ತಿನ್ನೋದೇ, ಬಟ್ ನೋಡ್ಕೊಂಡು ತಿನ್ನಬೇಕು. ಯಾಕಂದರೆ ಹೊಟ್ಟೆ ಎಲ್ಲ ಕೆಡ್ತಂತಂದ್ರೆ ಪ್ರಾಬ್ಲಮ್ ಆಗುತ್ತಲ್ಲ. ಇದು ನಮ್ಮ ಊರಲ್ಲಿ ಮಾಡಿರುವಂಥ ಅಮಾವಾಸ್ಯೆದು ಪೂಜೆ. ಅಂದರೆ ಇದು ಯಾವ ಅಮಾವಾಸ್ಯೆ ಗೊತ್ತಿಲ್ಲ, ಬಟ್ ನಮ್ಮ ಊರಲ್ಲಿ ಇದಕ್ಕೆ ಚೌಡಮ್ಮನ ಅಮಾವಾಸ್ಯೆ ಅಂತಾರೆ. ನಮ್ಮಲ್ಲಿ ಚೌಡಮ್ಮನ ದೇವಸ್ಥಾನ ಇದೆ, ಅಲ್ಲಿ ಚೌಡಮ್ಮನ ದೇವಿನ ಕುಂದಿರಿಸ್ಕೊಂಡು ಪೂಜೆ ಮಾಡ್ತಾರೆ. ಸಾಯಂಕಾಲ ಮೆರವಣಿಗೆ ಆಗುತ್ತೆ. ಆ ದೇವಿ ಏನು ಹೇಳ್ತಾಳೆ ಅದು ನಿಜ ಆಗುತ್ತೆ ಅಂತ ಒಂದು ನಂಬಿಕೆ. ಸೊ ಹಾಗಾಗಿ ಅವತ್ತು ಅಡುಗೆಗೆ ಹೋಳಿಗೆ, ಶಿಕರ್ಣಿ, ಚಪಾತಿ, ಕೋಸಂಬರಿ, ಕಾಳು ಪಲ್ಯ, ಅನ್ನ, ಸಾಂಬಾರು, ಸಂಡಿಗೆ ಇಷ್ಟೆಲ್ಲ ಮಾಡಿದ್ವಿ ಫ್ರೆಂಡ್ಸ್. ಪ್ರತಿ ಅಮಾವಾಸ್ಯೆಗೆ ನಾವು ಬೇಳೆಗೆ ಹಾಕೋದೇ, ಹೋಳಿಗೆ ಮಾಡೋದೇ. ಯಾಕಂದರೆ ನೈವೇದ್ಯ ಕೊಡೋದಿರುತ್ತಲ್ಲ. ಹಳ್ಳಿ ಸೈಡ್ ಇದೆಲ್ಲ ಕಲ್ಚರು, ರಿಚುವಲ್ಸ್ ಎಲ್ಲ ಇರ್ತಾವಲ್ಲ ಫ್ರೆಂಡ್ಸ್. ಸಿಟಿಯಲ್ಲೆಲ್ಲ ಬಿಡ್ತಾ ಬಂದಿದ್ದಾರೆ ಜನ, ಬಟ್ ಹಳ್ಳಿಯಲ್ಲಿ ಇಲ್ಲಿ ಇದೆಲ್ಲ ಇನ್ನೂ ಕಂಟಿನ್ಯೂ ಇದೆ, ಯಾರೂ ಬಿಟ್ಟಿಲ್ಲ. ದೇವಸ್ಥಾನಗಳಿಗೆ ಹೋಗಿ ಎಡೆ ಕೊಟ್ಟು ಬರೋದು ಉತ್ತರ ಕರ್ನಾಟಕದಲ್ಲಂತೂ ಜಾಸ್ತಿನೇ ಇದೆ ಫ್ರೆಂಡ್ಸ್. ಇದು ನೋಡಿರಿ, ನಾನು ಸಂಡಿಗೆ ಕರಿತಾ ಇದ್ದೆ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗ್ತಾ ಇದ್ರಲ್ಲ, ಹಾಗಾಗಿ ಅವ್ರಿಗೆ ಹೋಗೋದ್ರೊಳಗೆ ಸಂಡಿಗೆಯನ್ನು ಕರೆದು ಕೊಟ್ರಾಯ್ತಂತ ಕರಿತಾ ಇದ್ದೆ. ಇದು ನಾನು ಬೇಸಿಗೆ ಕಾಲದಲ್ಲಿ ಮಾಡಿರುವಂಥ ಸಂಡಿಗೆ ಮತ್ತು ಚಿಪ್ಸ್ಗಳು ಮನೆಯಲ್ಲೇ. ಅಂಗಡಿಯಿಂದ ಎಷ್ಟು ತಂದ್ರೂ ಸಾಕಾಗಂಗಿಲ್ಲ, ಹಾಗಾಗಿ ಮನೆಯಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು ಬೆಸ್ಟು. ನಾವೆಷ್ಟು ಮಾಡ್ತೀವಲ್ಲ ಜಾಸ್ತಿನೇ ಆಗ್ತಾವೆ ಫ್ರೆಂಡ್ಸ್. ಅವು ಅಂದ್ರೆ ಏನಂತಾರೆ, ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಒಂದು ಸೇರು ಅಕ್ಕಿಗೆಲ್ಲ ಒಂದು 100-150 ಸಂಡಿಗೆಗಳಾಗ್ತಾವಲ್ಲ ಫ್ರೆಂಡ್ಸ್. ಸೊ ನಾವು ಒಂದು ವರ್ಷಗಟ್ಟಲೆ ನಾವು ಇಟ್ಕೊಂಡು ತಿನ್ಬೋದಲ್ಲ. ನಾವೀಗ ಅಂಗಡಿ ಒಳಗಿಂದ ತರ್ತೀವಲ್ಲ, ಅದು ಜಾಸ್ತಿ ಬರೋದಿಲ್ಲ ಕ್ವಾಂಟಿಟಿ. ಇಷ್ಟಿಷ್ಟೇ ಕರ್ಕೊಂಡು ತಿನ್ನಬೇಕಾಗತ್ತೆ, ಮತ್ತು ಅಷ್ಟು ಟೇಸ್ಟು ಇರೋಂಗಿಲ್ಲ ಫ್ರೆಂಡ್ಸ್. ಬಟ್ ಮನೇಲಿ ಮಾಡಿರ್ತೀವಲ್ಲ ನಮ್ಮ ಕೈಯಿಂದ, ಅದೇನೋ ಖುಷಿ. ಮನೇಲಿ ಮಾಡಿರೋದು ತಿಂದರೆ ಆದಷ್ಟು ನಾವು ಹೊರಗಡೆ ತಿನ್ನೋದು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ಆರ್ಟಿಫಿಷಿಯಲ್ ಕಲರು, ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಬೆಸ್ಟು. ವರ್ಷಕ್ಕೆ 1 ಸಲ 2 ಸಲ ತಿನ್ಬೋದು. ಮನೇಲಿ ಮಾಡಿ ತಿನ್ನೋದಿರುತ್ತಲ್ಲ, ಸ್ವರ್ಗ ಅದು ಫ್ರೆಂಡ್ಸ್. ಅದು ನಾವು ಒಂದು ರೊಟ್ಟಿ ಪಲ್ಯನೇ ಮಾಡ್ಕೊಂಡು ತಿನ್ನಲಿ ಮನೆಯಿಂದ ಅಷ್ಟೇ. ಯಾವಾಗಲಾದರೂ ಬೇಜಾರಾದರೆ ಅಷ್ಟೇ ಆಚೆ ಹೋಗಿ ತಿನ್ಬೋದು ಫ್ರೆಂಡ್ಸ್. ಡೈಲಿ ಆಚೆದು ನಾವು ತಿನ್ನಬಾರ್ದು, ನಮ್ಮ ಮಕ್ಕಳಿಗೂ ತಿನ್ನಿಸ್ಬಾರ್ದು. ಅದರಲ್ಲಿ ಈ ವೆದರು ಸಡನ್ನಾಗಿ ಚೇಂಜ್ ಆಗ್ತಾ ಇರ್ತದೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಚಳಿ ಬರುತ್ತೋ, ಬೇಸಿಗೆ ಕಾಲ ಯಾವಾಗಿರುತ್ತೋ ಗೊತ್ತೇ ಆಗ್ತಾಯಿಲ್ಲ. ಆ ಥರ ಆಗ್ತಾಯಿದೆ ಫ್ರೆಂಡ್ಸ್. ಇವಾಗ ನೋಡಿ, ಈಗ ಬೇಸಿಗೆ ಕಾಲ ಅಂತಿದ್ವಿ ನಾವು. ಆಗ ಮೇದಲ್ಲೆಲ್ಲ ಲಾಸ್ಟ್ ತನಕನೂ ಬೇಸಿಗೆನೇ ಇರ್ತಿತ್ತು, ಬಿಸಿಲು ಇರ್ತಿತ್ತು ಸಿಕ್ಕಾಪಟ್ಟೆ. ಬಟ್ ಈ ವರ್ಷ ನೋಡಿ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗಲ್ಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಮೇ ಸ್ಟಾರ್ಟಿಂಗಲ್ಲೇ ಮುಂಗಾರು ಮಳೆ ಬೇಗನೆ ಬಂದುಬಿಟ್ಟಿದೆ. ನಮ್ಮೂರಲ್ಲಿಂತ ಸಿಕ್ಕಾಪಟ್ಟೆ ಮಳೆ ಫ್ರೆಂಡ್ಸ್. ಇವತ್ತೇನೋ ಸ್ವಲ್ಪ ನಿಂತು ಹೋಗಿದೆ ಮಳೆ. ಅಮಾವಾಸ್ಯೆ ದಿನ ಅಂದರೆ ಮೆರವಣಿಗೆ ಇತ್ತಲ್ಲ ದೇವಿದು, ಅದಕ್ಕಾಗಿ ನಿಂತೈತೆ ಏನೋ ಗೊತ್ತಿಲ್ಲ. ಲಾಸ್ಟ್ ಇಯರ್ ಅಂತೂ ಒಟ್ಟು ಮಳೆನೇ ಆಗಿಲ್ಲ ಫ್ರೆಂಡ್ಸ್. ಅದು ವಾರ ಎಲ್ಲ ಮಾಡ್ತಾರೆ ಊರ ಕಡೆ, ಆ ವಾರ ಮಾಡಿದ್ರೂ ಮಳೆ ಆಗಿದ್ದಿಲ್ಲ. ಬಟ್ ಈ ವರ್ಷ ವಾರದ ದಿನವೇ, ಲಾಸ್ಟ್ ಮುಗಿಸೋ ದಿನವೇ ಮಳೆ ಆಗಿದೆ ಸಿಕ್ಕಾಪಟ್ಟೆ ಜೋರು. ನಾನು ಊರಲ್ಲಿದ್ದೆ, ಅಮ್ಮ ಊರಲ್ಲಿ, ಅಲ್ಲಿನೂ ಮಳೆ. ಟೋಟಲಿ ಕರ್ನಾಟಕ ಸೈಡೆಲ್ಲ ತುಂಬ ಮಳೆ ಇದೆ ಫ್ರೆಂಡ್ಸ್ ಇವಾಗ. ನೋಡಿ, ಇದು ನಮ್ಮ ಊರಲ್ಲಿರೋ ಚೌಡಮ್ಮನ ದೇವಸ್ಥಾನ. ಈ ಥರ ಮೂರ್ತಿ ಇಟ್ಟಿರ್ತಾರೆ. ಇದನ್ನೇ ಸಾಯಂಕಾಲ ಒಬ್ಬರು ಅಮ್ಮ, ಅವರು ಏಜ್ ಆದವ್ರು ಅಮ್ಮ ಇರ್ತಾರೆ, ಅವರು ತಮ್ಮ ಫೇಸಿಗೆ ಹಾಕ್ಕೊಂಡು ರೆಡಿಯಾಗಿ ಊರಲ್ಲಿ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್ ಅವರು. ಮತ್ತು ಒಂದು ಚೌಕ ಇದೆ, ಅಲ್ಲಿ ಕೂತ್ಕೊಂಡು ಹೇಳ್ತಾರೆ, ಜನರಿಗೆ ಆಶೀರ್ವಾದ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲ. ನಾನು, ನನ್ನ ಮಗಳು, ನನ್ನ ಮಗ ಹೋಗಿದ್ವಿ ನಮಸ್ಕಾರ ಮಾಡೋಕ್ಕಂತ. ನಮ್ಮ ಅತ್ತೆ ಮುಂಚೆನೇ ಹೋಗಿ ಎಡೆ ಕೊಟ್ಟು ಕಾಯಿ ಹೊಡ್ಸ್ಕೊಂಬಂದಿದ್ರು. ನಾವು ಅಷ್ಟು ಹೋಗಿ ನಮಸ್ಕಾರ ಮಾಡಿ ಬಂದ್ರಾಯ್ತು ಅಂತ ಹೋಗಿದ್ವಿ. ನನ್ನ ಮಗಳಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊ ಅಂಥೇಳಿ. ಅವಳು ತುಂಬ ಶೈನ್ ನೇಚರು. ನಾನು ಮಾಡಲ್ಲಮ್ಮ ಅಂತ ಇದ್ಲು. ನಾನು ಹೇಳಿದೆ ಮಾಡಮ್ಮ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು. ನನ್ನ ಮಗಳದ್ದು ಹೋಮ್ವರ್ಕು ನೋಡ್ತಾ ಇದ್ದೆ ನಾನು, ಏನು ಮಾಡಿದ್ಲು ಅಂಥೇಳಿ. ಹಾಗೆ ಒಂದು ರೀಲ್ಸು ಮಾಡೋದಿತ್ತು ಅದ್ರ ಜೊತೆನೇ. ಸೊ ರೀಲ್ಸಿಗೆ ಒಂದು ಸ್ವಲ್ಪನೂ ಆಯಿತು, ಅದು ಆಕಿಂದು ಹೋಮ್ವರ್ಕ್ ಚೆಕ್ ಮಾಡಿದ್ರಾಯ್ತು ಅಂತ ಮಾಡ್ತಾಯಿದ್ದೆ. ಇವಳೇನಪ್ಪ ಎಲ್ಲದರಲ್ಲೂ ರೀಲ್ಸ್ ಮಾಡ್ತಾಳಂತ ಅನ್ಕೋಬೇಡ್ರಿ. ಆಮೇಲೆ ಊಟ ನೋಡಿ, ಇವತ್ತಿಷ್ಟೆಲ್ಲ ಸ್ಪೆಷಲ್ ಅಡುಗೆಗಳಿತ್ತು. ಚಪಾತಿ, ಕೋಸಂಬರಿ, ಕಾಳು ಪಲ್ಯ ಫಸ್ಟು, ಆಮೇಲೆ ಹೋಳಿಗೆ, ಶಿಕರ್ಣಿ, ಸಂಡಿಗೆ. ತುಂಬ ಹೆವಿ ಆಯಿತು ಫ್ರೆಂಡ್ಸ್ ಇವತ್ತು ಊಟ. ನೈಟು ಅಷ್ಟೇನು ಊಟ ಮಾಡೋದಿಲ್ಲ ಇವಾಗ. ಮಧ್ಯಾಹ್ನನೇ ಇಷ್ಟು ಹೆವಿ ಆಯ್ತಲ್ಲ,
ಹೋಳಿಗೆ ಶೀಕರ್ಣಿ ಅಂತ ನನ್ನ ಫೇವ್ರೆಟ್ ಫ್ರೆಂಡ್ಸ್ ಇದು. ಯಾರ್ಯಾರಿಗೆ ಶೀಕರ್ಣಿ ಹೋಳಿಗೆ ಫೇವ್ರೇಟ್ ಅದ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ಇನ್ನೂ ಒಂದು ಫ್ರೆಂಡ್ಸ್, ನೀವು ಯಾರೂ ಲೈಕೇ ಮಾಡೋದಿಲ್ಲ ನನ್ನ ವಿಡಿಯೋನ. ನೋಡ್ತೀರಿ, ವ್ಯೂಸ್ ಬರ್ತಾವೆ, ಬಟ್ ಲೈಕ್ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಒಂದು ಲೈಕ್ ಬಟನ್ ಇರ್ತೀರಿ, ನಮ್ಗೆ ಖುಷಿ ಆಗುತ್ತೆ, ನಮಗೂ ಸಪೋರ್ಟ್ ಸಿಗುತ್ತೆ. ನೋಡಿ, ಎಲ್ಲರೂ ತಿನ್ನೋಣ ಬನ್ನಿ ಹೋಳಿಗೆ ಶೀಕರ್ಣಿ, ಯಾರ್ಯಾರಿಗೆ ಇಷ್ಟ ಆಗುತ್ತೆ. ನೆಕ್ಸ್ಟು ಕಟ್ಟಿನ ಸಾರು, ರೈಸು ಎಲ್ಲ ತಿಂದು ರೆಸ್ಟ್ ಮಾಡಿದ್ವಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಹೊತ್ತು ವಿಡಿಯೋ ಎಂಜಾಯ್ ಮಾಡಿರಿ, ನೋಡಿರಿ. ಅದರಲ್ಲೇ ಕೆಲವೊಂದು ರೀಲ್ಸು ಮಾಡಿದ್ವಿ. ನಾನು ಕೆಳಗಡೆ ಕುಂತು ಊಟ ಮಾಡೋದೇ ಜಾಸ್ತಿ ಪ್ರಿಫರ್ ಮಾಡೋದು. ಯಾಕಂದರೆ ಕೆಳಗಡೆ ಕುಂತು ನಾವು ಎಷ್ಟು ಕೈಯಿಂದ ಊಟ ಮಾಡಬೇಕಂತ, ಮತ್ತು ಕೆಳಗಡೆ ಕುಂತು ಊಟ ಮಾಡಬೇಕಂತ ಫ್ರೆಂಡ್ಸ್. ಅಂದ್ರೆ ಜಾಸ್ತಿ ಊಟ ಹೋಗೋದಿಲ್ಲ ಅಂತ ಏನೋ ಹಿರಿಯರು ಹೇಳ್ತಾರೆ. ಈಗೆಲ್ಲ ಚೇರಲ್ಲೇ ಕುಂತು ಊಟ ಮಾಡೋದು ಜಾಸ್ತಿ ಜನ. ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿರಿ. ಯಾರ್ಯಾರಿಗೆ ನನ್ನ ವಿಡಿಯೋ ಲೈಕ್ ಆಗುತ್ತೆ ಲೈಕ್ ಮಾಡಿರಿ ಫ್ರೆಂಡ್ಸ್. ಊಟ ಮಾಡೋದೆಲ್ಲ ವಿಡಿಯೋ ಮಾಡಿಬಿಡ್ತಾಳೆ ಅಂತ ಅಂದ್ಕೋಬೇಡ್ರಿ. ಯಾರ್ಯಾರು ನೋಡ್ತೀರಾ ಪ್ಲೀಸ್ ಲೈಕ್ ಮಾಡಿ, ಅಷ್ಟೇ ನಾ ಹೇಳೋದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾವಲ್ಲ, ಸ್ಕೂಲಿನ ವಿಡಿಯೋಸು ಹಾಕ್ತಾಯಿರ್ತೀನಿ. ಪರ್ಮಿಷನ್ ಕೇಳಿಕೊಂಡು ಸ್ಕೂಲ್ನವರಿಂದ ನೋಡೋಣ ಏನೇನಾಗುತ್ತಾ ಮುಂದೆ.